ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇದು ಲಾಸ್ಟ್ ವೀಕು ಮಂಗಳವಾರದ ದಿನದ ವಿಡಿಯೋ. ಹಳೆ ವೀಡಿಯೋಗಳನ್ನೇ ಇನ್ನೂ ಕೂಡ ನನ್ನ ಕೈಯಲ್ಲಿ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಸ್ಟೋರೇಜ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಫೋನ್ದು, ಹಳೆ ವೀಡಿಯೋಗಳದ್ದು. ಅದನ್ನೇ ನಾನು ಡೈಲಿ ಬೇಗ ಬೇಗ ಶೇರ್ ಮಾಡಿಬಿಟ್ಟು ಇವತ್ತು ಮಾಡಿದಂಥ ವಿಡಿಯೋನ ನಾಳೆ ಶೇರ್ ಮಾಡೋ ಥರ ಒಂದು ಪ್ರಾಪರಾಗಿ ವ್ಲಾಗ್ಗಳನ್ನ ಮಾಡ್ಕೊಳ್ತಾ ಹೋಗೋಣ ಅಂಥೇಳಿ ಅಂದ್ಕೋತಾ ಇದ್ದೀನಿ. ಬಟ್ ಹಳೆ ವೀಡಿಯೋಗಳಿಗೆ ನನಗೇ ಡೇಟ್ ಮರ್ತೋಗ್ತದೆ, ನನಗೇ ವಾರ ಮರ್ತೋಗ್ತದೆ, ಅಷ್ಟೊಂದು ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ. ಸಾಧ್ಯವಾದಷ್ಟು ಬೇಗ ಎಡಿಟ್ ಮಾಡಿ ಅವೆಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ ಅನಂತರವಾಗಿ ಒಂದು ಪ್ರಾಪರ್ ಬ್ಲಾಗ್ಗಳು ಅಂದರೆ ಇವತ್ತು ಮಾಡಿದ್ದು ನಾಳೆ ಆ ಥರ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಆವಾಗ ನಮಗೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡೋದಕ್ಕೂ ನಿಮಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಾಗೆಯೇ ಬೆಳಗ್ಗೆನೇ ಆ್ಯಸ್ ಯೂಶ್ವಲ್ ನನ್ನ ರೋಟೀನ್ ಶುರುವಾಗುತ್ತೆ. ಬೆಳಗ್ಗೆನೇ ಒಂದು 6 ಗಂಟೆ 6:30ಇಂದ. ತನುಗೆ ಇವಾಗ ನಾನು ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ಈಗ ಅವಳಿಗೆ ಸ್ವಲ್ಪ ಟೈಮಿಂಗ್ಸ್ ಕಾಲೇಜಿದ್ದು ಚೇಂಜ್ ಆಯಿತು. ಅಂದರೆ 9 ಗಂಟೆಗೆ ಕ್ಲಾಸಸ್ ಶುರುವಾಗುತ್ತೆ. ಹಾಗಾಗಿ 8:10 ಬಸ್ ಬರುತ್ತೆ. ಹಾಗಾಗಿ ಎಲ್ಲ ಕೂಡ ಒಂದು ರೀತಿ ಆರಾಮ ಅನ್ನಿಸ್ತಾ ಇದೆ. ಸ್ವಲ್ಪ ನಿಧಾನಕ್ಕೆದ್ದೆ ಆರಾಮಾಗಿ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. 5 ಗಂಟೆ 5:15ಗೆಲ್ಲ ಎದ್ದೇಳ್ತಿಲ್ಲ, 6:15ಗೆ ಎದ್ದಂತ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು ಅಂದರೆ ನಮ್ಮ ಮನೆ ಮುಂದಿನ ವಾತಾವರಣ. ತುಂಬ ಜನ ನಿಮಗೆಲ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಈ ವಾತಾವರಣ. ನನಗೂ ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬ ಇಷ್ಟ ಆಗೋಗ್ಬಿಡ್ತು ಇಲ್ಲಿನ ವಾತಾವರಣ. ನನಗೆ ಈ ಪ್ರಕೃತಿ ಅಂದರೆ ಬಹಳ ಇಷ್ಟ. ಗಿಡ ಮರ, ಬೆಟ್ಟ ಗುಡ್ಡ, ಈ ಜಮೀನಾಗಿರ್ಬೋದು, ಪೈರುಗಳ ಹೊಲ ಗದ್ದೆ, ಈ ಥರದ್ದೆಲ್ಲ ನೋಡೋದು ಅಂದರೆ ನನ್ನ ಮನಸ್ಸಿಗೆ ಒಂದು ರೀತಿ ಏನೋ ಒಂಥರ ಸಂತೋಷ ಕೊಡುತ್ತೆ. ಅದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಎಕ್ಸೈಟ್ ಆಗಿಬಿಡ್ತೀನಿ ನಾನು. ನೀವು ನೋಡಿರ್ತೀರ, ನಾನು ಯಾವುದಾದ್ರೂ ಗಿಡ ಮರ ಅಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ, ಈ ಥರನೇ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಓವರ್ ಎಕ್ಸೈಟ್ ಆಗ್ತೀನಿ ಅಂತ ನನಗೇ ಅನಿಸುತ್ತೆ ಕೆಲವೊಮ್ಮೆ. ಹಾಗೆ ಇಲ್ಲಿನ ವಾತಾವರಣ ಕೂಡ ಪ್ರತಿದಿನ ನನಗೊಂದು ರೀತಿ ಎಕ್ಸೈಟ್ಮೆಂಟ್ ಆಗೇ ಇದೆ. ಖುಷಿಯಾಗಿದ್ದೀನಿ ಅನಿಸುತ್ತೆ, ನೆಮ್ಮದಿಯಾಗಿದ್ದೀನಿ ಅನ್ನೋ ಒಂದು ಫೀಲ್ ಕೊಡ್ತಾಯಿದೆ. ಯಾವುದನ್ನು ಏನನ್ನೂ ತಲೆಗೆ ಹಾಕಂದೆ ನಾನಾಯಿತು, ನನ್ನ ಬದುಕಾಯಿತು, ನನ್ನ ಕುಟುಂಬ ಆಯಿತು ಅಂತ ನೆಮ್ಮದಿಯಾಗಿದ್ದೀನಿ. ಅಕ್ಕಪಕ್ಕ ನಮ್ಮವರಿದ್ದಾರೆ, ನಮ್ಮ ಅಕ್ಕ ತಂಗಿರು, ನಮ್ಮ ಅಣ್ಣ ತಮ್ಮದಿರಿದ್ದಾರೆ, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ ಅಂತ ಎಲ್ಲರೂ ಇರೋದ್ರಿಂದ ಏನೋ ಒಂದು ರೀತಿ ನನ್ನ ಮನಸ್ಸಿಗೆ ಖುಷಿಯಾಗಿದ್ದೀನಿ ಅನ್ನೋ ಒಂದು ಫೀಲು. ಬೆಂಗಳೂರಲ್ಲಿ ಈ ಥರದ ಮನಸ್ಥಿತಿಯಲ್ಲಿ ಖಂಡಿತ ನಾನು ಇರಲಿಲ್ಲ. ಒಂದು ರೀತಿ ಮೆಕ್ಯಾನಿಕಲ್ ಲೈಫ್ ಅನ್ನೋ ಥರನೇ ಇತ್ತು. ಯಾಕಂದರೆ ಪ್ರತಿದಿನ ದುಡಿಲೇಬೇಕಿತ್ತು, ವಿಧಿ ಇರಲಿಲ್ಲ. ಪ್ರತಿದಿನ ದುಡಿಲೇಬೇಕು. ಹುಷಾರಿಲ್ಲದೆ ಇರಲಿ, ನನ್ನ ಹಸ್ಬೆಂಡಿಗೆ ಆಗದಲೇ ಇರಲಿ, ಅವ್ರು ಕಷ್ಟಪಟ್ಟು ಹೋಗಿ ದುಡಿಲೇಬೇಕಾಗಿತ್ತು. ನಾನು ನನ್ನ ಕೆಲಸಗಳನ್ನ ಏನಿತ್ತು ಅದನ್ನೆಲ್ಲ ಕರೆಕ್ಟಾಗಿ ಮಾಡಲೇಬೇಕಿತ್ತು. ಈ ತಿಂಗಳು ಸರಿಯಾಗಿ ರೆಂಟ್ ಕೊಡಬೇಕಲ್ಲ, ಕರೆಂಟ್ ಬಿಲ್ ಕಟ್ಟಬೇಕಲ್ಲ, ರೇಷನ್ ತರಬೇಕಲ್ಲ, ಮಗಳು ಫೀಸ್ ಕಟ್ಟಬೇಕಲ್ಲ, ಇವೆಲ್ಲವೂ ಕೂಡ ಅಷ್ಟು ನನಗೆ ಪ್ರೆಷರ್ ಅನಿಸೋದಕ್ಕೆ ಶುರುವಾಗಿತ್ತು. ಈಗಿನ ವಾತಾವರಣ ಏನಿದೆ, ಇಲ್ಲಿನ ವಾತಾವರಣ, ಇಲ್ಲಿ ಏನೋ ಒಂದು ರೀತಿ ನೆಮ್ಮದಿ ಇದೆ, ಖುಷಿ ಇದೆ ಅನ್ನೋ ಥರ ನನಗೆ ಖಂಡಿತ ಅನ್ನಿಸ್ತಾ ಇದೆ. ಸೊ ಹಂಗಾಗಿ ಪ್ರತಿ ಕೆಲಸದಲ್ಲೂ ಕೂಡ ಆಸಕ್ತಿ ಬರ್ತಾಯಿದೆ. ಪ್ರತಿಯೊಂದು ಕೂಡ ಒಂದು ರೀತಿ ಹೊಸತನ ಅನ್ನೋ ಥರನೇ ಇದೆ. ತುಂಬಾ ಖುಷಿ ಆಗ್ತಾಯಿದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಜೊತೆ ಕಮೆಂಟ್ಸ್ಗಳಲ್ಲಿ ಮಾತಾಡಿಕೊಂಡು ನಿಮ್ಮ ಪ್ರೀತಿ ಸಂಪಾದನೆ ಮಾಡಿಕೊಂಡು, ಇಷ್ಟು ವರ್ಷದಿಂದ ಯೂಟ್ಯೂಬಲ್ಲಿ ಏನಪ್ಪ ಸಂಪಾದನೆ ಮಾಡಿದೆ, ಎಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಿ, ಎಷ್ಟೊಂದು ಜನ ನನಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ, ನನ್ನ ಅಕ್ಕ ತಂಗಿ ಥರ ನನ್ನ ಪ್ರೀತಿಸ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ಅನಿಸ್ಬಿಡುತ್ತೆ. ಯೂಟ್ಯೂಬ್ ಶುರು ಮಾಡಿದಾಗ ಯೂಟ್ಯೂಬ್ ಜರ್ನಿಯಲ್ಲಿ ಸಾಕಷ್ಟು ಜನರು ನನ್ನ ನೋಡಿ ಟೀಸ್ ಮಾಡಿದ್ದೇ ಉಂಟು. ಅಯ್ಯೋ ಹಂಗೆ ವಿಡಿಯೋ ಮಾಡ್ತಾಳೆ, ಹಿಂಗೆ ವಿಡಿಯೋ ಮಾಡ್ತಾಳೆ ಅಂದವರೇ ಉಂಟು. ಬಟ್ ಅದನ್ನೆಲ್ಲ ಮೀರಿ ನಿಂತು ಇವತ್ತು ಅದರಲ್ಲಿ ತುಂಬ ದುಡ್ದಿದ್ದೀನಿ, ಬಿಟ್ಟಿದ್ದೀನೋ ಇಲ್ಲ. ಬಟ್ ಎಲ್ಲರೂ ಪ್ರೀತಿ ಇದೆ, ನನ್ನನ್ನೊಂದು ರೆಕಗ್ನೈಸ್ ಮಾಡ್ತಾರೆ. ನನ್ನ ಮಗಳನ್ನ ನಿಮ್ಮ ಸ್ವಂತ ಮಗಳೇನೋ ಅನ್ನೋಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ. ಸೊ ನನ್ನ ಲೈಫಲ್ಲಿ ನಾನು ಹಿಂದೆ ತಿರುಗಿ ನೋಡಿದಾಗ ನನ್ನ ಜೀವನ ಹೀಗಿತ್ತಲ್ಲ ಹೀಗೆಲ್ಲ ಬದಲಾವಣೆ ಮಾಡ್ಕೊಂಡಲ್ವ. ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ಯೋಚನೆ ಮಾಡಿ ಹೆಜ್ಜೆ ಇಡ್ತೀನಿ. ಪ್ರತಿಯೊಂದೂ ಕೂಡ ಸರಿ ರೀತಿಯಲ್ಲಿ ಇರಬೇಕು ಅಂತ ಯೋಚಿಸ್ತೀನಿ. ಪ್ರತಿಯೊಂದನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಹೀಗಲ್ಲ ಹೀಗೆ ಅಂದರೆ ದೊಡ್ಡ ಮಟ್ಟಕ್ಕೆ ಪ್ಲ್ಯಾನಿಂಗ್ ಅಂತೂ ಖಂಡಿತ ನನಗಿಲ್ಲ. ದೇವರು ಹೇಗೆ ದಾರಿ ತೋರಿಸ್ತಾನೆ ಹಾಗೇ ಹೋಗೋದು ಜಾಸ್ತಿ. ಆದರೆ ನಮ್ಮದೇ ಆದಂತಹ ಒಂದು ಬುದ್ಧಿಶಕ್ತಿ ಏನಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನನ ನಾವು ಸಣ್ಣದಾಗಿ ಆಗಲಿ, ನಮ್ಮ ಸಣ್ಣ ಮಟ್ಟದಲ್ಲಾಗಲಿ ರೂಪಿಸ್ಕೊಳ್ಬೇಕು, ಸರಿ ದಾರಿಯಲ್ಲಿ ಇರಬೇಕು ಅಂತ ಯೋಚನೆ ಮಾಡೋವಂಥವಳು ನಾನು. ಹಾಗಾಗಿ ನಾನಾಗಲಿ, ನನ್ನ ಹಸ್ಬೆಂಡ್ ಆಗಲಿ, ನನ್ನ ಮಗಳಾಗಲಿ, ನಮ್ಮದು ಒಂದು ಜೀವನ ಏನಿದೆ ನೋಡಿ ಅದು ಕರೆಕ್ಟಾಗಿ ಹೋಗಬೇಕು ಅಂತಲೇ ಯೋಚಿಸ್ತೀನಿ. ನೆಮ್ಮದಿಯಾಗಿರಬೇಕು. ಹಣ ಆಸ್ತಿ ಏನಿದೆ ಏನು ಇಲ್ಲ ಅದೆಲ್ಲದ್ರ ಬಗ್ಗೆ ಯಾವುದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನನಗೆ ಅದು ಬೇಕು ಇದು ಬೇಕು ಅಂತಲೂ ಕೂಡ ನಾನು ಯೋಚನೆ ಮಾಡಲ್ಲ. ನಾನು ಯೋಚನೆ ಮಾಡೋದೊಂದೇ, ನಮ್ಮ ಜೀವನ ಸರಿ ರೀತಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು. ಯಾವುದೇ ರೀತಿ ತುಂಬ ಟೆನ್ಷನ್ ತೊಗೊಂಡು ಕಷ್ಟವಾಗಿ ಆ ಥರದ ಜೀವನ ಬೇಡ. ಇರೋದರಲ್ಲಿ ಹೊಟ್ಟೆ ತುಂಬ ತಿಂದ್ಕೊಂಡು ಕಣ್ತುಂಬ ನಿದ್ದೆ ಮಾಡಿಕೊಂಡು ನನ್ನ ಮಗಳನ್ನ ತುಂಬ ಚೆನ್ನಾಗಿ ಸಾಕ್ಬಿಟ್ಟು ಅವಳಿಗೊಂದು ಲೈಫನ್ನು ರೂಪಿಸ್ಕೊಟ್ಬಿಟ್ರೆ ನಾನು ನನ್ನ ಗಂಡ ಅವತ್ತು ಗೆದ್ವಿ ಅಂತ ಮಾತ್ರ ನಾನು ಯೋಚಿಸ್ತೀನಿ.
ಯಾವುದ್ರ ಬಗ್ಗೆ ಯಾರ ಬಗ್ಗೆನೂ ನಾನು ಹೆಚ್ಚಾಗಿ ತಲೆಗೆ ಹಾಕ್ಕೊಳ್ಳೋಕ್ಕೂ ಹೋಗಲ್ಲ, ಬೇಡದೇ ಇರೋವಂತಹ ವಿಚಾರದ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಹೀಗೆ ನನ್ನ ಜೀವನ ಅಂತೂ ಇಷ್ಟು ಚೆನ್ನಾಗಿ ಹೀಗೆ ನಡೀತಾ ಇದೆ. ಪ್ರತಿದಿನ ಬೆಳಗ್ಗೆ ನೆಮ್ಮದಿಯಾಗಿದ್ದಂತ ಇದ್ದೀನಿ. ನೆಮ್ಮದಿಯಾಗಿ ನಾನು ಜೀವನನ ಶುರು ಮಾಡ್ಕೊಂಡು ಆ ದಿನನ ಶುರು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗಳನ್ನ ಸರಿಯಾದ ಸಮಯಕ್ಕೆ ಕಾಲೇಜಿಗೆ ಕಳಿಸಿ ಅವಳು ಬರುವಾಗ ಅವಳಿಗೊಂದು ಒಳ್ಳೆ ರೀತಿ ವೆಲ್ಕಮ್ ಮಾಡಿ ಅವಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಟ್ಟು ಬೇರೆ ಏನರ ಬಗ್ಗೆನೂ ನಾನು ಯೋಚನೆ ಮಾಡಿದೆ. ಇಷ್ಟರಲ್ಲಿ ನಾನು ಕರೆಕ್ಟಾಗಿ ನನ್ನ ಜೀವನನ ರೂಪಿಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ನನಗೆ ಇತ್ತೀಚೆಗೆ ತುಂಬಾ ಚೆನ್ನಾಗಿ ಸಿಗ್ತಾಯಿದೆ. ಹೀಗೆ ನಡ್ಕೊಳ್ತಾ ಹೋಗ್ತಾ ಇರಲಿ ಲೈಫು ಅಂತ ಯೋಚನೆ ಮಾಡ್ತೀನಿ. ಒಂದು ಬೇಸರ ಏನಪ್ಪ ಅಂದರೆ ಸ್ವಂತ ಮನೆ ಇಲ್ಲ, ಮತ್ತೆ ಕೂಡ ರೆಂಟ್ ಕಟ್ತಾ ಇದ್ದೀವಿ ಅನ್ನೋದು ಖಂಡಿತ ಇದೆ. ಆದರೆ ಈ ರೆಂಟು ನನಗೆ ಖಂಡಿತವಾಗ್ಲೂ ಭಾರ ಆಗ್ತಾಯಿಲ್ಲ. ಒಟ್ಟಾರೆ ಎಲ್ಲಿ ನಾವು ಇರ್ತೀವಿ, ಹೇಗೆ ಇರ್ತೀವಿ ಅನ್ನೋದಕ್ಕಿಂತ ಎಷ್ಟು ನೆಮ್ಮದಿಯಾಗಿರ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜೀವನದಲ್ಲಿ. ಆ ನೆಮ್ಮದಿ ಇತ್ತೀಚೆಗೆ ನನಗೆ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟು ದಿನದ ಯೂಟ್ಯೂಬ್ ಜರ್ನಿಯಲ್ಲಿ ನಿಮ್ಮೆಲ್ಲರ ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ತುಂಬ ತೃಪ್ತಿ ಇದೆ. ಒಂದು ಆತ್ಮತೃಪ್ತಿ ಅಂತಾರಲ್ವ, ಅದು ಖಂಡಿತ ನನಗಿದೆ. ಹೀಗೆ ನಮ್ಮ ಜರ್ನಿ ಸಾಗ್ತಾ ಇರಲಿ ಅಂತ ಆಶಿಸ್ತೀನಿ. ಯೂಟ್ಯೂಬಿಂದ ಲಕ್ಷ ಸಂಪಾದನೆ ಮಾಡಬೇಕು, ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು, ಅಷ್ಟು ರಿಚ್ ಆಗಿರಬೇಕು, ಅಷ್ಟು ನಾನು ಮಾಡಬೇಕು, ಕಂಟೆಂಟ್ ಆಗಿ ಮಾಡಬೇಕು, ಹೀಗೆ ಮಾಡಬೇಕು, ಹಣದ ಹಿಂದೆ ಹೋಗದೆ, ಹಣದ ಹಿಂದೆ ಹೋಗ್ತಾ ಇದ್ದರೆ ನಾವು ಆ ಪ್ರಮೋಷನ್ ಈ ಪ್ರಮೋಷನ್ ಅಂತ ಹೋಗ್ಬಿಡ್ತೀವಿ. ನಾನು ತುಂಬ ಪ್ರಮೋಷನ್ಗಳು ಬಂದ್ರೂ ನಾನು ಸ್ಕಿನ್ ಕೇರು, ಹೇರ್ ಕೇರು ಇಂಥದ್ದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ರಾಂಗಾಗಿ ಮೆಸೇಜ್ಗಳನ್ನ ಕೊಡುವಂಥದ್ದನ್ನು ನಾನು ಮಾಡೋದಕ್ಕೆ ಹೋಗಲ್ಲ. ಸೀರೆಗಳು, ಬಟ್ಟೆಗಳು, ಪಾತ್ರೆಗಳು ಈ ಥರದ್ದೆಲ್ಲ ಯಾವುದಕ್ಕೂ ಯಾರಿಗೂ ಸಮಸ್ಯೆ ಆಗೋಲ್ಲ. ಹಾಗಾಗಿ ಆ ಥರದ ಪ್ರಮೋಷನ್ಗಳನ್ನ ಮಾತ್ರ ತೊಗೋತಾ ಇದ್ದೆ. ಇತ್ತೀಚೆಗೆ ಯಾವುದೇ ರೀತಿಯ ಪ್ರಮೋಷನ್ಗಳನ್ನ ಕೂಡ ತೊಗೊಳ್ದೆ. ಹೇಗಿದೆ ನಮ್ಮ ಲೈಫು, ಹಾಗೆ ಇದೊಂದು ಬುಕ್ ಥರ, ಲೈಫ್ ಬುಕ್ಕು, ಜರ್ನಿ ಬುಕ್ಕು ಅಂತಲೇ ಯೋಚಿಸ್ತೀನಿ. ಪ್ರತಿಯೊಂದು ಪುಟಗಳು, ಪ್ರತಿಯೊಂದು ದಿನಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ದಿನಗಳು ಅಂದರೆ ನನ್ನ ಹಿಂದಿನ ದಿನಗಳನ್ನ ನಾನು ನೋಡಿದಾಗ ನನ್ನ ಬದುಕು ಹೀಗೆಲ್ಲ ಇತ್ತು, ಇದೆಲ್ಲವೂ ಕೂಡ ಒಂದು ಪಾಠ, ಇದೆಲ್ಲವೂ ಕೂಡ ಒಂದು ಶಾಲೆ ಅಥವಾ ಒಂದು ಕಾಲೇಜ್ ಅಂತಲೇ ಅಂದ್ಕೋಬೇಕು. ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂತಹ ಪ್ರತಿ ಕ್ಷಣಗಳು ಕೂಡ ನಮಗೆ ಒಂದು ಮೆಮೊರಿ ಆಗಿರುತ್ತೆ ಅನ್ನೋದು ಒಂದು ದಿನಚರಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆಯಾಯ ದಿನಗಳು ಹೇಗೆ ಹೋಗ್ತಾಯಿದೆ ಜೀವನದಲ್ಲಿ ಅನ್ನೋದನ್ನು ತಿಳ್ಕೋಬೇಕು ಅನ್ನೋದು ಇದರಲ್ಲಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮಗಳ ಬೆಳವಣಿಗೆ, ಆ ಚಿಕ್ಕವಳಿಂದ ಇಲ್ಲಿ ತನಕ ಬಂದಿದ್ದಾಳೆ, ಆವಾಗಿಂದ ಒಂದೊಂದು ನೋಡ್ತಾ ಬರ್ತಾ ಇದ್ದಾಗ ನನ್ನ ಮನಸ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಇವತ್ತಿಗೂ ನನ್ನ ಹಳೆ ವಿಡಿಯೋಗಳನ್ನ ನೋಡ್ಕೊಂಡು ತುಂಬ ಖುಷಿ ಪಡ್ತೀನಿ. ಹಳೆ ವಿಡಿಯೋಗಳು ನನಗೆ ತುಂಬಾ ಖುಷಿ ಪಡುತ್ತೆ. ನನ್ನ ಕಷ್ಟದ ದಿನಗಳು ಕೂಡ ನನಗೆ ಆ ಕಷ್ಟ ಅಂತ ನನಗೆ ಯಾವತ್ತೂ ಅನಿಸಲ್ಲ. ನಾವು ಯಾವಾಗಲೂ ಅಷ್ಟೇ, ನಾವು ಕಷ್ಟ ಅಂತ ಅಂದ್ಕೊಂಡ್ರೆ ಮಾತ್ರ ಕಷ್ಟ ಅನಿಸುತ್ತೆ. ಆ ಕಷ್ಟನ ನಾವು ಇಷ್ಟವಾಗಿ ಅದನ್ನು ನಾವು ಅಂದ್ಕೊಂಡ್ಬಿಟ್ರೆ ಅದೆಲ್ಲವೂ ಕೂಡ ನಮಗೆ ತುಂಬಾ ಸುಲಭ ಅನಿಸೋದಕ್ಕೆ ಹೋಗುತ್ತೆ ಜೀವನ. ಸೊ ಇವತ್ತು ನಾನು ಇಷ್ಟೆಲ್ಲ ಹೇಳಬೇಕು ಅಂದರೆ ನನಗೆ ಹಂಗೆ ಅನ್ನಿಸ್ತಾ ಇತ್ತು, ಹಾಗಾಗಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಪ್ರತಿನಿತ್ಯ ಕೂಡ ಹೊಸತನ ಇದೆ ಇವಾಗ, ಪ್ರತಿನಿತ್ಯ ಕೂಡ ಖುಷಿ ಇದೆ. ಆರಾಮಾಗಿ ಓಡಾಡ್ತಾ ಇದ್ದೀನಿ, ಯಾವುದೇ ರೀತಿ ಪ್ರೆಷರ್ ಇಲ್ಲ ಅನಿಸೋ ರೀತಿಯಲ್ಲಿ ಜೀವನ ಹೋಗ್ತಾ ಇದೆ. ಸೊ ಹೀಗೆ ಸಾಗ್ತಾ ಇರಲಿ. ಹಣಕಾಸಿನ ಸಮಸ್ಯೆಗಳು ಅವೆಲ್ಲವೂ ಕೂಡ ಜೀವನದಲ್ಲಿ ಇದ್ದಿದ್ದೆ. ಅವೆಲ್ಲವೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನನಗೇನೀಗ ಘಾಸಿ ಆಗಲ್ಲ. ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಪ್ರೆಷರ್ ಅಂತೂ ಖಂಡಿತ ಇಲ್ಲ ನನಗೆ. ಇರೋದರಲ್ಲಿ ಜೀವನ ಸುಖವಾಗಿ ಹೋಗ್ತಾಯಿದೆ ಅನ್ನೋ ಒಂದು ನೆಮ್ಮದಿ ಇದೆ. ಹೀಗೆ ಹೋಗ್ತಾ ಇರಲಪ್ಪ ದೇವರೇ ಅಂತ ದೇವರಿಗೆ ಕೈ ಮುಗಿತೀನಿ. ಸೊ ಬೆಳಗ್ಗೆನೇ ರಂಗೋಲಿ ಬಿಟ್ಟಿದ್ದು, ಕಾಫಿ ಮಾಡಿದ್ದು, ಕಾಫಿ ಕುಡಿದಿದ್ದು ಆಯಿತು, ತನುನ ಎಬ್ಸಿದ್ದು ಆಯಿತು. ತನುನ ಒಂದು 6:45 ಆ ಥರ ಎಬ್ಬರಿಸ್ತಾ ಇದ್ದೀನಿ. ಇನ್ನು ಅವಳಿಗೇನು ಎಕ್ಸಾಮ್ಸು ಆ ಥರದ್ದು ಟೆಸ್ಟ್ಗಳು ಆ ಥರದ್ದಿಲ್ಲ. ಈಗ ಸದ್ಯದಲ್ಲಿ ಈ ವೀಕಲ್ಲಿ ಅವಳಿಗೆ ಟೆಸ್ಟ್ ಇದೆ, ಅವಳು ಪ್ರೂವ್ ಮಾಡ್ಕೋಬೇಕು. ಆ ಕಾಲೇಜಲ್ಲಿ ಒಂದು ಖುಷಿ ಪಡುವಂಥ ವಿಚಾರ, ತುಂಬ ಚೆನ್ನಾಗಿ ಪಾಠನ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಪ್ರತಿ ಮಕ್ಕಳ ಮೇಲೂ ಕೇರ್ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಪ್ರತಿ ವೀಕಲ್ಲೂ ಕೂಡ ಅಂದರೆ ಒಂದು ವೀಕಲ್ಲಿ ಟೆಸ್ಟ್ಗಳನ್ನ ಕೊಡ್ತಾಯಿದ್ದಾರೆ. ಈಗ ಸದ್ಯಕ್ಕೆ ಅವಳು N1 ಇದ್ದಾಳೆ, ಅಲ್ಲೇ ಅವಳು ಪ್ರೂವ್ ಮಾಡ್ಕೋಬೇಕು. ಅಂದರೆ ಅದೇ ಸೆಕ್ಷನಲ್ಲಿ ಉಳಿಬೇಕು ಅಂದರೆ ಟಾಪರ್ಸ್ ಬ್ಯಾಚಲ್ಲೇ ಉಳಿಬೇಕು ಅಂದರೆ ಸೊ ಅವಳಿಗೆ ಒಂದು ಟೆಸ್ಟ್ ಥರ ಎಲ್ಲ ಕೊಡ್ತಾರೆ. ಒಂದು ಎಕ್ಸಾಮ್ ಅಂತಲೇ ಹಾಕಿದ್ದಾರೆ ಇದರಲ್ಲಿ ನಮಗೆ ಮೆಸೇಜಲ್ಲಿ. ಆ ಎಕ್ಸಾಮ್ನ ಅವಳು ಅಟೆಂಡ್ ಮಾಡಿ ಅದರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ N1 ಉಳಿತಾಳೆ ಅಂತ ಈಗ ಪ್ರೆಸೆಂಟಲ್ಲಿ ಅವ್ರ ಕಾಲೇಜಲ್ಲಿ ಅದು ನಡೀತಾ ಇದೆ. ಸೊ ನೋಡೋಣ, ನನ್ನ ಮಗಳು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಲಿ. ನಾನು ಯಾವುದಕ್ಕೂ ಕೂಡ ಮೆಂಟಲಿ ಪ್ರೆಷರ್ ಕೊಡಲ್ಲ. ಸೊ ಅವಳಿಗೆ ಎಷ್ಟಾಗುತ್ತೋ ನಾನು ಇಂಪ್ರೂವ್ ಮಾಡ್ಕೊ ಅಂತ ನಾನು ಹೇಳಿದ್ದೀನಿ. ಸೊ ಹಾಗೆಯೇ ಮಾಡ್ತಾ ಇದ್ದಾಳೆ. ಅವಳು ಹೇಗೆ ಹೇಳ್ತೀವಿ ಹಾಗೆಯೇ ಕೇಳ್ತಾಳೆ. ಸೊ ಹಾಗಾಗಿ ನನಗೆ ಅವಳ ಬಗ್ಗೆನೂ ಕೂಡ ಏನು ಹೆಚ್ಚು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನಾವು ಮಕ್ಕಳಿಗೆ ಒಂದೊಂದನ್ನು ಬೆಳವಣಿಗೆಯಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಹೇಳ್ಕೊಳ್ತಾ ಬಂದರೆ, ನಮ್ಮ ಮಕ್ಕಳಿಗೆ ನಮಗೆ ಕಷ್ಟ ಸುಖಗಳನ್ನೆಲ್ಲ ಅರ್ಥ ಮಾಡಿಸ್ಕೊಳ್ತಾ ಬಂದರೆ ಆ ಮಕ್ಕಳು ಅದೇ ಥರನೇ ಪ್ರತಿಯೊಂದಕ್ಕೂ ಕೂಡ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಬೆಳ್ಕೊಂಡು ಹೋಗ್ತವೆ. ಅದಕ್ಕೆ ನನ್ನ ಮಗಳೇ ಸಾಕ್ಷಿ. ಇನ್ನು ತುಂಬ ಜನ 10ನೇ ಕ್ಲಾಸಲ್ಲಿ ಅವಳು ಹೇಗೆ ಓದ್ತಾ ಇದ್ಲು ಹೇಗೆ ಅನ್ನೋದನ್ನು ಹೇಳಿ, ಅವಳ ಒಂದು ರೋಟೀನ್ ಹೇಗಿತ್ತು ಅಂತ ಹೇಳಿ ಅಂತ ಹೇಳಿದ್ದಾರೆ. ಅವಳ ರೋಟೀನು
ಮಾಮೂಲಿಯಾಗಿ ಪ್ರತಿದಿನ ಅಂಥ ಪ್ರೆಷರಾಗಿ ಅವಳು ಕೂತ್ಕೊಂಡು ತುಂಬಾ ಓದಬೇಕು ಅಂತ ಓದಿಲ್ಲ. ಯಾಕಂದರೆ ಅವಳಿಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ನಾನು ಮಾಡಿದ ಮಿಸ್ಟೇಕು ಏನಪ್ಪ ಅಂತಂದರೆ ಅವಳನ್ನ ಟ್ಯೂಷನ್ಗೆ ಹಾಕ್ಬಿಟ್ಟೆ. ನನಗೆ ಅನಿಸ್ತು ಅವಳಿಗೆ ಟ್ಯೂಷನಿಗೆ ಹಾಕ್ತಾ ಇದ್ದಿದ್ರೆ ಇನ್ನೂ ಕೂಡ ಅವಳಿಗೆ ಸಮಯ ಚೆನ್ನಾಗಿ ಸಿಗೋದು ಅಂತ ಅನ್ನಿಸ್ತು. ಟ್ಯೂಷನ್ಗೆ ಏನಕ್ಕೆ ಹಾಕ್ತೆ ಅಂತಂದರೆ ಅವಳಿಗೆ 10th ಮ್ಯಾಥಮೆಟಿಕ್ಸ್ ಎಲ್ಲ ಸ್ವಲ್ಪ ಕಷ್ಟ ಇತ್ತು ಅವಳಿಗೆ. ಹಾಗಾಗಿ ಅವಳಿಗೆ ಮ್ಯಾಥಮೆಟಿಕ್ಸು, ಫಿಸಿಕ್ಸು ಇದೆಲ್ಲ ಒಂಚೂರು ಕಷ್ಟದ ಸಬ್ಜೆಕ್ಟ್ ಇತ್ತು. ಹಾಗಾಗಿ ಮ್ಯಾಥಮೆಟಿಕ್ಸು ಸ್ವಲ್ಪ ಅವಳು ಸ್ಕೂಲಲ್ಲಿ ಅಷ್ಟೊಂದು ಅವಳಿಗೆ ಅರ್ಥನೂ ಆಗ್ತಾ ಇರಲಿಲ್ಲ. ಅಂದರೆ ಈ 9th 10th ಸ್ವಲ್ಪ ಅರ್ಥ ಆಗ್ತಾಯಿತ್ತು. 8th ತುಂಬ ಕಷ್ಟಪಟ್ಟಿದ್ದಾಳೆ ಮ್ಯಾಥಮೆಟಿಕ್ಸಿಗೆಲ್ಲ. ಸೊ ಹಾಗಾಗಿ ಅವಳಿಗೆ ಮ್ಯಾಥಮೆಟಿಕ್ಸಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದರೆ ಟ್ಯೂಷನ್ ಅವಶ್ಯಕತೆ ಇದೆ. ಎರಡೂ ಕಡೆ ಪಾಠ ಅವಳಿಗೆ ಕೇಳಿದ್ರೆ ಅವಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಅವಳನ್ನ ಟ್ಯೂಷನ್ಗೆ ಹಾಕಿದ್ದು. ಟ್ಯೂಷನ್ಗೂ ತುಂಬಾ ದುಬಾರಿನೇ, 44,000 ಇತ್ತು ಅವಳಿಗೆ ಟ್ಯೂಷನ್ಗೆ ಹಾಕಿದ್ದಕ್ಕೆ. ಬಟ್ ನಮಗೆ ನನ್ನ ಹಸ್ಬೆಂಡ್ ಆಟೋನೇ ಓಡಿಸಿದ್ರು. ಅಷ್ಟೆಲ್ಲ ನನಗೆ ಪ್ರೆಷರ್ಗಳು, ಕಷ್ಟಗಳು, ರೆಂಟು ಅಂತೆಲ್ಲ ಇದ್ರೂ ಬಟ್ ತನ್ನದು ಎಜುಕೇಷನಲ್ಲಿ ನನಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಇಷ್ಟ ಇರಲಿಲ್ಲ. ಹಾಗಾಗಿ ಸೊ ಅವಳು ಚೆನ್ನಾಗಿ ಸ್ಕೋರ್ ಬರಲಿ ಅನ್ನೋದಕ್ಕೆ ಹಾಕ್ತೆ. ಆಮೇಲೆ ನನಗೆ ಲಾಸ್ಟಲ್ಲಿ ಒಂದು ಅನ್ನಿಸ್ತು, ನಾನು ಟ್ಯೂಷನ್ಗೆ ಹಾಕ್ಬಾರ್ದಿತ್ತು ಅಂತ ಅನ್ನಿಸ್ತು. ಯಾಕಂದರೆ ನಮಗೆ ಈ ಫೋನ್ನಲ್ಲಿ ಅಥವಾ ನಾವೇನು ಯೂಟ್ಯೂಬಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಚೆನ್ನಾಗಿ ಪಾಠ ಮಾಡುವಂತಹ ಸರ್ಗಳಿದ್ದಾರೆ. ಒಂದಷ್ಟು ಜನ ಇದ್ದಾರೆ. ನಾನು ಅವ್ರು ಯಾರನ್ನೂ ನಿಮಗೆ ಹೇಳೋಕ್ಕೆ ಹೋಗಲ್ಲ. ನೀವೇ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅಲ್ಲಿ ಮುಖಾಂತರನೇ ಕೇಳ್ಕೊಬೋದು. ಇನ್ನು ಸ್ಕೂಲಲ್ಲೂ ಕೂಡ ಚೆನ್ನಾಗಿ ಕೇಳಿಕೊಂಡು ಎರಡೆರಡು ಕಡೆ ಇಲ್ಲೇ ರೆಫರ್ ಮಾಡಿಕೊಂಡು ಅವ್ರು ಮಾಡ್ಬೋದು. ಇಷ್ಟೊಂದು ದುಬಾರಿ ಕೊಟ್ಟು ಟ್ಯೂಷನ್ಗೆ ಕಳಿಸಿದ್ರು ಅಷ್ಟೊಂದು ಪ್ರಯೋಜನ ಆಗಲ್ಲ ಅಂತ ಕೆಲವೊಮ್ಮೆ ನಂಗೆ ಅನಿಸುತ್ತೆ. ತುಂಬ ಟ್ಯೂಷನ್ಗೆ ಹೋಗಿ ಪ್ರಯೋಜನ ಆಗಿದೆ ಅಂತ ನಾನು ಖಂಡಿತ ಹೇಳಲ್ಲ. ಓಕೆ, ಅದರಲ್ಲಿ ತೀರಾ ಏನು ಮೋಸ ಇಲ್ಲ, ಓಕೆ ಅಂತ ಹೇಳ್ಬೋದು. ಆದರೆ ಟೈಮಿಂಗ್ಸ್ ಏನಿದೆ ನೋಡಿ, ಅದು ತುಂಬಾ ಮಕ್ಕಳಿಗೆ ಪ್ರೆಷರ್ ಆಗಿಬಿಡುತ್ತೆ. ತನುಗೆ 7 ಹೋದರೆ 9 ಆಗೋದು ಟ್ಯೂಷನಿಂದ ಬರೋದಕ್ಕೆ. ಸೊ ಆ ಟೈಮಿಂಗ್ಸ್ ಅವಳಿಗೆ 2 ಅವರು ಹೋಗೋದಕ್ಕೆ ಬರೋದಕ್ಕೆ, ಮತ್ತು ಅಲ್ಲಿ ಪ್ರೆಷರು, ಮತ್ತು ಟ್ಯೂಷನ್ದು ಹೋಮ್ವರ್ಕು, ಸ್ಕೂಲ್ದು ಹೋಮ್ವರ್ಕ್ ಮುಗಿಸ್ಕೋಬೇಕು. ಈ ಮಧ್ಯದಲ್ಲಿ ಅವಳಿಗೆ ಓದ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಏನಪ್ಪ ಇದು ಓದ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋದಕ್ಕೆ ಅನಿಸೋದಕ್ಕೆ ಶುರು ಆಗ್ಬಿಡ್ತು ನನಗೆ. ಸೊ ಹಾಗಾಗಿ ತನುಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. 2:30-3 ಗಂಟೆ ತನಕ ಕೂತ್ಕೊಂಡ್ಬಿಡೋಳು. ಒಂದೊಂದು ದಿವಸ ಎಕ್ಸಾಮ್ ಟೈಮು, ಟೆಸ್ಟ್ ಟೈಮ್ ಬಂತು ಅಂದರೆ ಅಷ್ಟೋ ತನಕ ಓದ್ಕೊಳ್ಳೋಳು. ಸೊ ಅವಳಿಗೊಂಥರ ಹೆಲ್ತು ಒಂಥರ ನೆಮ್ಮದಿಯಾಗಿ ಇರೋಕ್ಕೆ ಆಗಲ್ಲ. ಸರಿಯಾಗಿ ನಿದ್ದೆ ಸರಿಯಾಗಿ ಇದಾಗಲಿಲ್ಲ ಅಂದರೆ ಸ್ವಲ್ಪ ಮೈಂಟಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಬಟ್ ತನು ಸ್ವಲ್ಪ ಸಾಫ್ಟ್ ನೇಚರ್ ಇರೋದ್ರಿಂದ ಸ್ವಲ್ಪ ಸೆನ್ಸಿಟಿವ್ ಪರ್ಸನ್ ಅವಳು. ಸ್ವಲ್ಪ ಅಷ್ಟೊಂದು ಅವಳು ಜೋರು ಆ ಥರದ್ದೆಲ್ಲ ಇಲ್ಲ. ಹಾಗಾಗಿ ಅವಳು ಅದನ್ನು ಹಾಗೇ ಇದು ಮಾಡೋಳು. ಅವಳಿಗೆ ಒಂದು ಸಲ ಕಿರಿಕಿರಿ ಅನಿಸೋದು, ಇದೇನು ಕಿರಿಕಿರಿ ಥರ ಆಡ್ತಾಳಲ್ಲ ಅಂತ ನನಗೂ ಕೂಡ ಅನಿಸಿದೆ. ಬಟ್ ಬೇರೆ ಮಕ್ಕಳಿಗಾದರೆ ಇನ್ನೂ ಪ್ರೆಷರ್ ಜಾಸ್ತಿಯಾಗಿ ಇನ್ನೂ ಅಪ್ಪ ಅಮ್ಮನ ಹತ್ರ ರೇಗಾಡೋದು, ಎಲ್ಲದಕ್ಕೂ ಕಿರ್ಚಾಡೋದು ಆ ಥರನೂ ಮಾಡ್ಬೋದು. ಯಾಕಂದರೆ ಒಬ್ಬೊಬ್ಬರು ಮಕ್ಕಳು ಒಂದೊಂದು ಥರ ಇರ್ತಾರಲ್ವ, ಒಬ್ಬೊಬ್ಬರು ಮಕ್ಕಳು ಗುಣಗಳು ಒಂದೊಂದು ಥರ ಇರುತ್ತೆ. ಬಟ್ ತನುಗೆ ಒಂಥರ ಕಿರಿಕಿರಿ, ಹಿಂಸೆ ಪಡೋದು, ಸರಿಯಾಗಿ ತಿಂದೇ ಇರೋದು, ಬೇಗ ಅವಸರ ಮಾಡೋ ಥರ ಮಾಡೋದು, ಇದೆಲ್ಲ ಮಾಡೋಳು. ಅವಳಿಗೆ ಹಿಂಸೆ ಆಗ್ತಾಯಿದೆ ಅಂತ ನನಗೆ ಖಂಡಿತ ಅನಿಸ್ತಿತ್ತು. ಒಂದೊಂದು ಹೆಜ್ಜೆನೂ ಕೂಡ ನಾನು ತನು ರಿಯಾಕ್ಷನ್ಸ್ ಪ್ರತಿಯೊಂದು ಕೂಡ ನಾನು ಅವಳ ಬಗ್ಗೆ ಹೆಚ್ಚು ಗಮನ ಕೊಡೋದ್ರಿಂದ ಸೊ ಎಲ್ಲದೂ ಕೂಡ ನನಗೆ ಅರ್ಥ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ತನು ಬಗ್ಗೆ ನನಗೆ ಇನ್ನೂ ಅನಿಸಿದ್ದು ಒಂದೇ, ಟ್ಯೂಷನ್ಗೆ ಆಗ್ತಾ ಹೋಗಿದ್ರು ಇನ್ನೂ ತುಂಬ ಚೆನ್ನಾಗಿ ಸ್ಕೋರ್ ಮಾಡೋಳೇನು ಅಂತ ಅನ್ನಿಸ್ತು. ಯಾಕಂದರೆ ಇವಾಗ ತುಂಬ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಕೋಚ್ ಕೊಡೋವಂಥವ್ರು ತುಂಬ ಸರ್ಗಳೆಲ್ಲ ಇದ್ದಾರೆ. ಒಳ್ಳೊಳ್ಳೆ ಸಖತ್ತಾಗಿ ಪಾಠ ಮಾಡ್ತಾರೆ. ಅದನ್ನೇ ನಾವು ವೀಡಿಯೋಸಲ್ಲಿ ಅವ್ರಿಗೆ ಹೇಳ್ಕೊಡೋದನ್ನ ಕರೆಕ್ಟಾಗಿ ಮಾಡಿದ್ರೆ ಅದು ಕೂಡ ಇವರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೋತೀನಿ. ಇನ್ನೂ ಒಂದು ಪ್ರಾಬ್ಲಮ್ ಏನಾಗ್ತಾಯಿತ್ತು ಅಂದರೆ, ಸ್ಕೂಲಲ್ಲಿ ಹೇಳ್ಕೊಡೋ ಮೆಥಡು, ಟ್ಯೂಷನಲ್ಲಿ ಹೇಳ್ಕೊಡೋ ಮೆಥಡ್ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಇವಳು ಯಾರ್ದನ್ನು ತಿಳ್ಕೊಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಇದ್ಬಿಟ್ಲು ಸ್ವಲ್ಪ. ಹಾಗಾಗಿ ನನಗೆ ಅಷ್ಟೊಂದು ಸರಿ ಹೋಗಲಿಲ್ಲ ಟ್ಯೂಷನ್ನು ಅಂತ ಖಂಡಿತ ಅನ್ನಿಸ್ತು. ಓಕೆ, ಪರವಾಗಿಲ್ಲ, ಈಗೆಲ್ಲ ಮುಗ್ದೋದ ಕತೆ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಮಕ್ಳು ಯಾರಾದರೂ 10ನೇ ಕ್ಲಾಸ್ ಇದ್ದಾರೆ ಅಂತಂದರೆ ಅವ್ರಿಗೆ ಟ್ಯೂಷನ್ ಅವಶ್ಯಕತೆ ಇದೆಯಾ ಇಲ್ವಾ, ಇಲ್ಲ ಬೇರೆ ನಿಮಗೆ ಆಲ್ಟರ್ನೇಟಿವ್ಸ್ ಈ ಥರ ಯೂಟ್ಯೂಬ್ಸಿಂದ ಇಲ್ಲ ಯಾವುದಾದ್ರೂ ಬುಕ್ಸ್ಗಳಿಂದ ನಿಮಗೆ ಬುಕ್ಸ್ಗಳು ಸಿಗುತ್ತೆ. ಈ ಪೇಪರ್ಸ್ ಅಂದರೆ ರೆಫರ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಈ ಕ್ವಶನ್ ಬ್ಯಾಂಕು ಬುಕ್ಸ್ಗಳು ಸಿಗುತ್ತೆ. ಆ ಥರದ್ದನ್ನು ನೀವು ತಂದು ಕೊಟ್ಟರೆ, ನೀವು ಹೆಚ್ಚು ಗಮನ ಕೊಟ್ಟರೆ ಖಂಡಿತ ಮಕ್ಕಳ ಕೈಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿಸ್ಬೋದು. ನಾನು ಯಾವತ್ತೂ ಕೂಡ ತನುಗೆ ಒಂದು ಸ್ವಲ್ಪನೂ ಪ್ರೆಷರ್ ಕೊಟ್ಟಿಲ್ಲ, ಒಂದು ಚೂರು ಪ್ರೆಷರ್ ಕೊಟ್ಟಿಲ್ಲ. ನನಗೆ ಗೊತ್ತಿದೆ ತನು ಯಾವಾಗಲೂ ಅಷ್ಟೇ ಅವಳಾಯಿತು, ಅವಳ ಕೆಲಸ ಆಯಿತು ಅಂತ ಇರೋದು, ಬೇರೆದ್ರ ಬಗ್ಗೆ ಆಸಕ್ತಿ ಇಲ್ಲ. ತನುಗೆ ಒಂದೇ ಆಸಕ್ತಿ, ಮ್ಯೂಸಿಕ್ ಕೇಳೋ ಆಸಕ್ತಿ. ಅದರಲ್ಲೂ ಕನ್ನಡ ಸಾಂಗು ಸ್ವಲ್ಪ ಕಡಿಮೆ ಕೇಳ್ತಾಳೆ, ದೇವ್ರ ಸಾಂಗ್ಗಳು ಕೇಳ್ತಾಳೆ, ಹರಿ ಸ್ತೋತ್ರ ಆ ಥರದ್ದೆಲ್ಲ ಕೇಳ್ತಾಳೆ. ಇನ್ನು ಅದು ಬಿಟ್ಟರೆ ಇಂಗ್ಲೀಷು ಸಾಂಗುಗಳು ಆ ಥರದ ಮೇಲೆ ಸ್ವಲ್ಪ ಅವಳಿಗೆ ಆಸಕ್ತಿ ಜಾಸ್ತಿ. ಕನ್ನಡ ಹಾಡು ಹಾಡಲ್ಲ, ಇಂಗ್ಲೀಷ್ ಹಾಡ್ತಾಳೆ ಅಂತ ಕೆಲವ್ರು ಹೇಳ್ಬೋದು. ಅವಳು ಕನ್ನಡ ಹಾಡು ಅಷ್ಟೊಂದು ಚೆನ್ನಾಗಿ ಹೇಳಲ್ಲ. ಇಂಗ್ಲೀಷು ಅವಳದು ಏನಿದೆ, ಅವಳದು ಫ್ಲೂಯೆಂಟ್ ಅಂತ ಏನು ಹೇಳ್ತೀವಿ, ಅವಳದು
ಉಚ್ಚಾರಣೆ ಏನಿದೆ ಇಂಗ್ಲೀಷ್ ಉಚ್ಚಾರಣೆ ಸಾಂಗ್ಗಳದ್ದು ಅದು ತುಂಬ ಚೆನ್ನಾಗಿದೆ. ಹಾಗಾಗಿ ಅದನ್ನೇ ರೂಢಿ ಮಾಡಿಕೊಂಡು ಆ ಹಾಡನ್ನ ಕೇಳ್ತಾಳೆ. ಮೈಂಡು ರಿಫ್ರೆಶಾಗಿ ಅವಳು ಕೇಳೋದು ಇಂಗ್ಲೀಷ್ ಸಾಂಗ್ಗಳು. ಕನ್ನಡ ಸಾಂಗು ಕೇಳ್ತಾಳೆ, ದೇವರವೆಲ್ಲ ಕೇಳ್ತಾಳೆ. ತುಂಬ ಆ ಥರ ಈ ಥರ ರೊಮ್ಯಾಂಟಿಕ್ ಸಾಂಗು ಈ ಥರದ್ದೆಲ್ಲ ಯಾವುದು ಇಷ್ಟಪಡಲ್ಲ ಅವಳು. ಆ ಥರ ಸಾಂಗ್ಗಳು ಕೇಳಲ್ಲ. ಈ ಸಂಜೀತ್ ಹೆಗಡೆದೆಲ್ಲ ಸಾಂಗ್ಗಳು ಸ್ವಲ್ಪ ಚೆನ್ನಾಗಿರುತ್ತಲ್ವ ಅವಳ ವಾಯ್ಸ್ ಎಲ್ಲ, ಅದೊಂಚೂರು ಕೇಳ್ತಾಳೆ. ಈ ಥರ ಅವಳದು ರೋಟೀನ್ ಈ ರೀತಿ ಇತ್ತು. ಅವಳು ಮೈಂಡು ಫ್ರೀಯಾಗಿ ಮಾಡ್ಕೊಳ್ಳೋದಕ್ಕೆ ಸಾಂಗ್ ಮಾತ್ರ ಕೇಳೋಳು. ಓಕೆ. ಪ್ರೆಷರ್ ಅನ್ನೋದು ಮಕ್ಕಳಿಗೆ ಆ ವಯಸ್ಸಿಗೆ ಮೀರಿದಂಥ ಪ್ರೆಷರು ಕೆಲವೊಮ್ಮೆ ಅನಿಸ್ಬಿಡುತ್ತೆ. ನನಗೆ ಅನ್ಸೋಕ್ಕೆ ಶುರುವಾಯಿತು. ICSE ತುಂಬಾ 10 ಸಬ್ಜೆಕ್ಟ್ ಇತ್ತು. 10 ಸಬ್ಜೆಕ್ಟೂ ತುಂಬ ಕಷ್ಟಪಟ್ಟು ಓದಬೇಕು, ತುಂಬಾ ಎಫರ್ಟ್ ಹಾಕಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರುತ್ತೆ ICSEಲಿ ಇವಾಗಲೇ, ತುಂಬಾ ಬ್ರೀಫಾಗಿರುತ್ತೆ ಪ್ರತಿಯೊಂದು ಕೂಡ. ಹಾಗಾಗಿ ಕಷ್ಟ ಆಗುತ್ತೆ. CBSE ಮಕ್ಕಳಿಗೂ ಅಷ್ಟೇ ಕಷ್ಟ ಆಗುತ್ತೆ. ಒಟ್ಟು ಸ್ಟೇಟ್ ಅವ್ರಿಗೆ ಕಷ್ಟ ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ, ಅವ್ರಿಗೂ ಕಷ್ಟ ಇದೆ. ಆದರೆ ಆರಾಮಾಗಿ ಓದ್ಕೋಬೇಕು ಅಷ್ಟೇ. ನಾವು ಟೈಮ್ನ ಕೊಟ್ಟು ನಮ್ಮ ಮಕ್ಕಳಿಗೆ ನಾವು ಹೇಳಿ ಅವಳಿಗೆ ಏನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಫಸ್ಟಿಂದ ನಾವು ಸ್ವಲ್ಪ ಗಮನ ಕೊಟ್ಟು ಹೇಳ್ಕೊಳ್ತಾ ಬಂದರೆ ಖಂಡಿತ ಅದನ್ನು ಮಾಡ್ತಾರೆ ಮಕ್ಕಳು. ನನ್ನ ಪ್ರಕಾರ ಅದೇ ನಾವು ಆವಾಗವಾಗ ಸ್ವಲ್ಪ ಮೋಟಿವೇಟ್ ಮಾಡಿ ಪುಷ್ ಮಾಡ್ತಾ ಇರಬೇಕು ಅಂತ ಅಂದ್ಕೋತೀನಿ ನಾನು. ಹಾಗೆ ಇನ್ನೊಂದೇನಪ್ಪ ಅಂದರೆ ತನುಗೆ ಬೆಳಗ್ಗೆ ಓದುತ್ತಾ ಇರಲಿಲ್ಲ. ಅವಳಿಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಓದಿದ್ರೆ ತುಂಬ ಮಕ್ಕಳಿಗೆ ಚೆನ್ನಾಗಿ ಎಲ್ಲ ತಲೆಗೆ ಹಿಡಿಯುತ್ತೆ, ಆ ಥರದ್ದೆಲ್ಲ ನಾವು ಕೇಳ್ತೀವಿ. ಸೊ ಆದರೆ ಅರ್ಲಿ ಮಾರ್ನಿಂಗು ತನುಗೆ ಎದ್ದು ಓದ್ಕೊಳಕ್ಕಾಗ್ತಾ ಇರಲಿಲ್ಲ. ಅರ್ಲಿ ಮಾರ್ನಿಂಗ್ ಅವಳಿಗೆ ತುಂಬ ನಿದ್ದೆ ಬರೋದು. ಅವಳು ಬೇಕಾದ್ರೆ ಮಿಡ್ನೈಟ್ ಬೇಕಾದ್ರೆ 3 ಗಂಟೆ ರಾತ್ರಿ ತನಕ ಓದ್ತಾ ಇದ್ಲು. ಬೆಳಗ್ಗೆ ಎದ್ದು ಅವಳಿಗೆ ಓದೋದಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ನನಗೆ ಹಂಗೆ ಅನಿಸೋದು, ಇವಳಿಗೆ ಬೆಳಗ್ಗೆನಾಗ ಸರಿ ಹೋಗೋದಿಲ್ಲ, ಇವಳು ರಾತ್ರಿ ಕೂತ್ಕೊಂಡು ಓದಿದರೆ ಸರಿ ಹೋಗುತ್ತೆ ಅಂತ. ಅದರಲ್ಲೂ ಎಕ್ಸಾಮ್ ಟೈಮಲ್ಲಿ ಮಾತ್ರ ಆ ಥರ ಓದಿದಳು ಹೊರತು ಬಾಕಿ ಥರ ಎಲ್ಲ ಅಂದರೆ ಬಾಕಿ ಡೇಸಲ್ಲೆಲ್ಲ ಈ ಟ್ಯೂಷನು ಸ್ಕೂಲಿಂದ ಹೋಮ್ವರ್ಕ್ಗಳನ್ನ ಮುಗಿಸೋತ್ತಿಗೆ 11:30 ಆಗಿಬಿಟ್ಟಿರೋದು. ಆ ಟೈಮಿಂಗ್ಸಲ್ಲಿ ಮತ್ತೆ ಅದಕ್ಕೆ ಮೇಲೆ ಕೂತ್ಕೊಂಡು ಅವಳಿಗೆ ಓದ್ಕೊಳಕ್ಕಾಗ್ತಾ ಇರಲಿಲ್ಲ. ಮತ್ತು ಬೆಳಗ್ಗೆ ಅವಳು ಬೇಗ ಎದ್ದೇಳಬೇಕಿತ್ತು. 8 ಗಂಟೆಗೆ ಸ್ಕೂಲ್ ಶುರುವಾಗಿ 3:30 4 o'clock ತನಕ ಸ್ಕೂಲ್ ಇರೋದು. ಇನ್ನು ಸ್ಕೂಲಿಂದ ಬಂದು ಸ್ವಲ್ಪ ತಿಂದು ಚೂರು ಆರಾಮಾಗಿ ಅದು ಇದು ನನ್ನ ಜೊತೆ ಮಾತಾಡ್ಕೊಂಡಾದಮೇಲೆ ಮತ್ತೆ ಇನ್ನು ಸಾಯಂಕಾಲ 5:30 ಆ ಟೈಮಿಂಗ್ಸಲ್ಲಿ ನಾನು ಸ್ಕೂಲಿಂದ ಏನಾದರೂ ಇದ್ದರೆ ಅದನ್ನು ಹೋಮ್ವರ್ಕ್ ಮಾಡಬೇಕಿತ್ತು. 10 ಸಬ್ಜೆಕ್ಟ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತ. ಸೊ ಒಂದೊಂದು ಸತಿ ನನಗೆ ಇನ್ನೂ ಒಂದು ಏನು ಅನಿಸುತ್ತೆ ಅಂದರೆ, ಮಕ್ಕಳಿಗೆ ಅತಿಯಾಗಿ ನಾವು ಮೆಂಟಲಿ ಪ್ರೆಷರ್ ಕೊಡೋಕ್ಕೆ ಹೋಗಲೇಬಾರ್ದು. ಅವರಿಗೆ ಮೈಂಡ್ ಫ್ರೀಯಾಗಿರೋವಂಥ ಶಿಕ್ಷಣ ಸಿಗಬೇಕು. ತುಂಬ ಪ್ರೆಷರ್ ಕೊಟ್ಟು ನಮ್ಮ ಮಕ್ಕಳಿಗೆ ಮಾನಸಿಕ ಹಿಂಸೆ ಕೊಡಬಾರ್ದು ಅಂತ ಅನಿಸುತ್ತೆ ನನಗೆ. ಈ ICSEಗಿಂತ ಸ್ಟೇಟ್ ಸಿಲೆಬಸ್ಗಳು ಇನ್ನೊಂದು ಚೂರು ಅವಳಿಗೆ ಆರಾಮ ಅನ್ಸೋದೇನು ಅಂತಲೂ ಕೂಡ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ಈಗಿನ ಒಂದು ಏನಿದೆ ಜಗತ್ತು ಹೆಂಗಿದೆ, ಪ್ರತಿಯೊಂದು ಕೂಡ ಕಾಂಪಿಟೇಷನ್ ಇದೆ. ಸೊ ನಮ್ಮ ಮಕ್ಕಳು ಹಿಂದುಳಿದು ಬಿಟ್ರೆ ಅವ್ರ ಭವಿಷ್ಯ ಮುಂದೆ ಅಷ್ಟು ಚೆನ್ನಾಗಿರಲ್ವೇನೋ ಅನ್ನೋ ಒಂದು ಗೊಂದಲದಲ್ಲಿ ನಾವು ಪೇರೆಂಟ್ಸ್ಗಳು ಈ ಥರದ ತಪ್ಪುಗಳು ಮಾಡ್ತೀವಿ. ಸೊ ಹಾಗೆ ನಮಗೆ ಇರುವಂಥ ಆಸ್ತಿ ಅಂತಸ್ತು ಏನೂ ಇಲ್ಲದೆ ಇರೋದ್ರಿಂದ, ವಿದ್ಯೆನೇ ಆಸ್ತಿಯಾಗಿರೋದ್ರಿಂದ ಆ ವಿದ್ಯೆ ಮುಖಾಂತರವಾಗಿ ನನ್ನ ಮಗಳು ಮುಂದೆ ಬರಬೇಕು ಅಂತ ನಾನು ಆಶಿಸ್ತೀನಿ. ಮುಂದೆ ದೇವರು ಹೀಗೆ ಇಟ್ಟಿರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಕೂಡ ಬದಲಾವಣೆಗಳು ಆಗ್ತಾ ಹೋಗ್ತಾರೆ. ಮಕ್ಕಳುಗಳು ಹೇಗೆ ಬದಲಾವಣೆ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮಿಂದ ಸಾಧ್ಯವಾಗುವಂಥದ್ದು ಅವ್ರನ್ನ ನಾವು ಒಳ್ಳೆ ದಾರಿ ಮಾರ್ಗ ತೋರಿಸುವಂಥದ್ದು ಅಷ್ಟೇ. ಆ ದಾರಿ ಮಾರ್ಗ ತೋರಿಸ್ಬೇಕು ಅಂತಲೇ ನಾನು ಆಲೋಚಿಸ್ತೀನಿ. ಅದ್ರ ಮುಖಾಂತರ ಅವರು ಚೆನ್ನಾಗಿ ಬೆಳವಣಿಗೆ ಆಗಲಿ ಅಂತ ಆಶಿಸ್ತೀನಿ. ಇಷ್ಟೇ ಫ್ರೆಂಡ್ಸ್ ನಾನು ಹೇಳೋದು ಇದ್ರ ಬಗ್ಗೆ. ನೀವು ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ನಾವು ನಮ್ಮ ಸಮಾಜಕ್ಕೆ ಏನು ಕೊಡ್ತೀವಿ ಅಂದರೆ, ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಕೊಟ್ಟರೆ ಅದೇ ನಾವು ಸಮಾಜಕ್ಕೆ ಕೊಡುವಂಥ ಒಂದು ಆಸ್ತಿ ಅಂತ ಹೇಳ್ತೀನಿ. ಸೊ ಹಾಗೆ ಇವಾಗ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟೆ. ಬೆಳಗ್ಗೆನೇ ನಾನು ಫ್ರೈಡ್ ರೈಸ್ ಮಾಡಿಕೊಟ್ಟೆ. ತನಗೆ ಫ್ರೈಡ್ ರೈಸ್ ಮಾಡಿಕೊಟ್ಟು ಅವಳಿಗೆ ತಿನ್ನಿಸಿ ಹಾಗೆಯೇ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಕಳಿಸಿದ್ದಾಯಿತು. ಅದಾದಮೇಲೆ ದೋಸೆಗೆಲ್ಲ ಹಾಕಿದೆ. ಇನ್ನು ಮಳೆ ಆ ಕಡೆ ಈ ಕಡೆ ಮಳೆ ಬರೋದು ಬಿಸಿಲು ಬರೋದು ಹೀಗೇ ಮಳೆ ಆಟ ಆಡ್ತಾಯಿತ್ತು. ಸೊ ಬಟ್ಟೆಗಳು ಸ್ವಲ್ಪ ಒಣಗ್ತಾ ಇರಲಿಲ್ಲ. ಹಾಗಾಗಿ ಚೇರ್ ಇಟ್ಬಿಟ್ಟು ಚೇರ್ ಮೇಲೆ ಸ್ವಲ್ಪ ಒಣಗಿಸೋದು, ಬಿಸಿಲು ಬಂದಾಗೆಲ್ಲ ಚೇರ್ನ ಅಲ್ಲಿ ಇಡೋದು, ಮಳೆ ಬಂದಾಗ ತೆಕ್ಕೊಳ್ಳೋದು, ಈ ಥರನೇ ಆಗ್ತಾಯಿತ್ತು. ಸೊ ಇಲ್ಲಿ ಶೀಟ್ ಹಾಕ್ಕೊಟ್ಟಿರೋದ್ರಿಂದ ಇಲ್ಲಿ ಈ ಶೀಟ್ ಕೆಳಗಡೆ ಬಟ್ಟೆಗಳನ್ನ ಒಣಗಿಸ್ತಾ ಇದ್ದೆ. 3 ದಿನ ಆದರೂ ಕೂಡ ಬಟ್ಟೆ ಒಣಗ್ತಾ ಇರಲಿಲ್ಲ ಲಾಸ್ಟ್ ವೀಕು. ಈ ವೀಕೆಲ್ಲ ಸ್ವಲ್ಪ ಬಿಸಿಲಿದೆ, ಬಟ್ ಲಾಸ್ಟ್ ವೀಕ್ ಅಂತೂ ತುಂಬಾ ಮಳೆ ಇತ್ತು. ನಾನು ತೋರಿಸ್ದೆ ನಿಮಗೆ ವಿಡಿಯೋದಲ್ಲಿ. ಸೊ ಹಂಗಾಗಿ ಈ ರೀತಿ ಆಗ್ತಾಯಿತ್ತು. ಬಟ್ಟೆಗಳೆಲ್ಲ ಸ್ವಲ್ಪ ಹಾರಾಕೋದು, ಅದು ಒಣಗಿದಂಗೂ ಚೂರು ತೆಗೆದು ಮಡಿಸಿ ಹಾಕೋದು, ಮತ್ತು ಇಲ್ಲಿರೋ ಬಟ್ಟೆಗಳನ್ನ ಅಂದರೆ ಹಗ್ಗದಲ್ಲಿ ಹಾಕಿರುವಂಥ ಬಟ್ಟೆಗಳನ್ನ ತೆಗೆದು ಮತ್ತೆ ಚೇರ್ ಮೇಲೆ ಹಾಕೋದು, ಅಲ್ಲಿಂದ ಬಟ್ಟೆಗಳು, ಇದೇ ಥರನೇ ಒಂದು ಕೆಲಸಗಳಾಗ್ತಾಯಿತ್ತು. ಒಟ್ಟಾರೆಯಾಗಿ ಮಾಡೋದಕ್ಕೆ ಹಗಲೆಲ್ಲ ಕೆಲಸ, ನನಗೆ ಫ್ರೀ ಇಲ್ಲದಷ್ಟು ಕೆಲಸ. ಬೆಳಗ್ಗೆ ತನೂ ಹೋಗಿದ್ರಿಂದನೂ ಇದೇ ಥರ ಕೆಲಸಗಳಾಗ್ತಾನೆ ಇರುತ್ತೆ. ಏನಾದರೂ ಒಂದೊಂದು ಮಾಡ್ತಾಯಿರ್ತೀನಿ. ಇಲ್ಲ ಎಡಿಟಿಂಗ್ ಕೆಲಸಗಳಿರುತ್ತೆ, ಇನ್ನು ಮನೆ ಕೆಲಸಗಳು, ಗುಡಿಸೋದು ಒರೆಸೋದು, ಪೂಜೆ ಸ್ನಾನ, ಅದು ಇದು ಅಂದ್ಕೊಂಡೆಲ್ಲ ಇರುತ್ತೆ ಹೆಣ್ಮಕ್ಳಿಗೆ. ಯಾರು ಏನೇ ಹೇಳ್ಬೋದು, ಗಂಡಸರು ಮನೆಯಲ್ಲಿ ಏನು ಮಾಡ್ತಾಯಿರ್ತೀಯ, ಹಗಲೆಲ್ಲ ಏನು ಮಾಡ್ತಾಯಿರ್ತೀಯ, ಕೂತ್ಕೊಂಡು ಕಾಲ ಕಳೀತಾ ಇರ್ತೀಯ, ತಿಂತೀಯ ಮಲಗ್ತೀಯ ಅಂತ ಹೇಳೋರು ಕೂಡ ಇರ್ತಾರೆ ತುಂಬ ಜನ. ಆದರೆ ಮನೇಲಿ ಎಷ್ಟೆಲ್ಲ ಕೆಲಸಗಳಿರ್ತವೆ ಅನ್ನೋದನ್ನು ಕೆಲವರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ.
ಸೊ ಅವರಿಗೆ ಬಂದು ಬೆಳಗಿಂದ ಸಂಜೆ ತನಕ ರಾತ್ರಿ ತನಕ ಎಷ್ಟು ಕೆಲಸ ಇರುತ್ತೆ ಅಂತ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ನನ್ನ ಹಸ್ಬೆಂಡ್ ಕೂಡ ಯಾವತ್ತಾದರೂ ಒಂದಿನ ನನ್ನ ಕೈಲಿ ಆಗದಿದ್ದ ದಿವಸ ಅವರೇ ಮಾಡ್ತಾಯಿರ್ತಾರೆ. ಅವರಿಗೆ ಅನಿಸ್ಬಿಡುತ್ತೆ, ಅಯ್ಯಪ್ಪ ಎಷ್ಟೊಂದು ಕೆಲಸಗಳಿರುತ್ತೆ ಅಂತ. ಒಂದು ದಿನವೂ ಕೂಡ ಯಾಕೆ ಮನೇಲಿ ಕೂತ್ಕೊಂಡಿದ್ಯಾ, ಮಲ್ಕೊಂಡಿದ್ಯಾ, ಆ ಕೆಲಸ ಯಾಕೆ ಮಾಡಿಲ್ಲ, ಈ ಕೆಲಸ ಯಾಕೆ ಮಾಡಿಲ್ಲ ಅಂತ ಹೇಳಲೇ ಇಲ್ಲ ಫ್ರೆಂಡ್ಸ್ ನನ್ನ ಹಸ್ಬೆಂಡು. ಸೊ ಹಂಗಾಗಿ ನನಗೆ ಒಂದೊಂದು ಸತಿ ಖುಷಿಯಾಗುತ್ತೆ, ನನ್ನ ಹಸ್ಬೆಂಡು ಏನೂ ಹೇಳಲ್ವಲ್ಲ ನನಗೆ ಅಂಥೇಳಿ. ಅವ್ರಿಗೇನೂ ಹೇಳ್ದೇ ಇರೋ ಥರ ನಾನು ಹೇಳಿಸ್ಕೊಂಡಾಗೆಲ್ಲ ಮಾಡ್ತಾಯಿರ್ತೀನಿ. ನಾನು ಸೋಮಾರಿನೇ ಇದ್ದೀನಿ, ನಾನು ತುಂಬ ಏನೋ ಹಾರ್ಡ್ ವರ್ಕರ್ ಅಂತ ಹೇಳಲ್ಲ. ನನ್ನ ಕೈಯಲ್ಲಿ ಆಗಲಿಲ್ವಾ, ನನ್ನ ಕೈಯಲ್ಲಿ ಆಗಲ್ಲ ಅಷ್ಟೇ. ಆಗುತ್ತಾ ಆಗುತ್ತೆ, ಆಗಲಿಲ್ದ ದಿವಸ ನಾನು ಏನೂ ಮಾಡೋಕ್ಕೋಗಲ್ಲ, ನನ್ನ ಹಸ್ಬೆಂಡೇ ಮಾಡಿಬಿಡ್ತಾರೆ. ನಂಗೆ ಆಗಲ್ಲ ಅಂದ ತಕ್ಷಣ ಅರ್ಥ ಮಾಡ್ಕೊಂಡು ಅವರೇ ಮಾಡಿಬಿಡ್ತಾರೆ. 10 ದಿನ ನಾನು ಮಾಡಿದರೆ ಒಂದು ವಾರದಲ್ಲಿ ಒಂದು ವಾರ ಪೂರ್ತಿ 15 ದಿವಸ ಎಲ್ಲ ನಾನು ಮಾಡಿದ್ರು ಒಂದು 2-3 ದಿನ ಮಧ್ಯದೊಳಗಡೆ ನನ್ನ ಹಸ್ಬೆಂಡು ಸಣ್ಣ ಪುಟ್ಟ ಕೆಲಸಗಳು ಮಾಡಿರ್ತಾರೆ. ಗುಡಿಸೋದು ಒರೆಸೋದು ಈ ಥರದ್ದು ಮಾತ್ರ ಯಾವತ್ತೂ ಮಾಡಲ್ಲ. ಅಡುಗೆ ತಿಂಡಿಯಲ್ಲಿ ಹೆಲ್ಪ್ ಮಾಡ್ತಾರೆ, ಬೇಕಾದ್ರೆ ಸ್ವಲ್ಪ ಪಾತ್ರೆಗಳು ಬೇಕಾದರೂ ತೊಳೆದು ಕೊಡ್ತಾರೆ. ಬೇರೆ ಗುಡಿಸೋದು ಒರೆಸೋದು ಬಟ್ಟೆ ವಾಶ್ ಮಾಡೋದು ಈ ಥರದ್ದು ಆ ಥರದ ಕೆಲಸಗಳೆಲ್ಲ ಯಾವತ್ತೂ ಮಾಡಲ್ಲ. ಪಾತ್ರೆಗಳು ಮಾತ್ರ ಸ್ವಲ್ಪ ದಿನ ಎಲ್ಲ ತೊಳೆದು ಕೊಟ್ಟಿದ್ದಾರೆ, ಯಾಕಂದರೆ ನಂಗೆ ಕಾಲು ನಿಂತ್ಕೊಳಕ್ಕೆ ಆಗ್ತಾಯಿರಲಿಲ್ಲ, ಕೈಯೆಲ್ಲ ನೋವು ಆಗಿರೋದ್ರಿಂದ. ಈಗಲೂ ಕೂಡ ಪಾತ್ರೆಗಳು ಜಾಸ್ತಿ ಬಿದ್ದಿದೆ ಅಂತ ಹೇಳಿದರೆ ನೀನು ಕೂತ್ಕೋಗು, ನಾನು ತೊಳ್ಕೊಟ್ಬಿಡ್ತೀನಿ ಅಂತ ತೊಳ್ಕೊಡ್ತಾರೆ. ಸೊ ಹೀಗೆ ಜೀವನದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಜೀವನ ಹೋಗ್ತಾಯಿದೆ, ಚೆನ್ನಾಗಿ ಹೋಗ್ತಾಯಿದೆ. ದೇವರ ಆಶೀರ್ವಾದ, ನಿಮ್ಮ ಪ್ರೀತಿ, ವಿಶ್ವಾಸ, ಹೀಗೆ ನಮ್ಮ ಲೈಫ್ ಚೆನ್ನಾಗಿ ಹೋಗ್ತಾ ಇರುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಹಾಗೆ ಇನ್ನು ತರಕಾರಿಗಳನ್ನ ಕೂತ್ಕೊಂಡು ಇಲ್ಲೇ ಹೊರಗಡೆ ಕಟ್ ಮಾಡಿಬಿಟ್ಟೆ. ಇಲ್ಲಿ ಕೂತ್ಕೊಂಡು ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಇನ್ನೂ ಕೂಡ ಮನಸ್ಸು ನೆಮ್ಮದಿಯಾಗಿರುತ್ತೆ. ಒಬ್ಬ ಮನುಷ್ಯನಿಗೆ ಏನು ಬೇಕು ಗೊತ್ತಾ ಫ್ರೆಂಡ್ಸ್, ಮಾನಸಿಕ ನೆಮ್ಮದಿ ಬೇಕು. ಮಾನಸಿಕವಾಗಿ ನಾವು ನೆಮ್ಮದಿಯಾಗಿದ್ದು ಅಂದರೆ ನಮ್ಮ ಜೀವನದಲ್ಲಿ ನಾವು ಏನು ಬೇಕಾದರೂ ಮಾಡ್ತೀವಿ, ಏನು ಬೇಕಾದ್ರೂ ಸಾಧಿಸ್ತೀವಿ ಅಂತ ಅಂದ್ಕೋತೀನಿ. ಹಾಗೆ ಅದಕ್ಕೇನಪ್ಪ ಈ ಕೃತಿಗಳು ಬರೆಯುವಂಥವ್ರು, ಕವಿಗಳು, ಇವರೆಲ್ಲರೂ ಕೂಡ ಪ್ರಕೃತಿ ಕಡೆ ಗಮನ ಕೊಡ್ತಾಯಿದ್ರು. ಪ್ರಕೃತಿ ಮಧ್ಯದಲ್ಲಿ ಕೂತ್ಕೊಂಡು ಒಳ್ಳೊಳ್ಳೆ ಕವಿತೆಗಳು, ಒಳ್ಳೊಳ್ಳೆ ಕತೆಗಳು, ಒಳ್ಳೊಳ್ಳೆ ನಾಟಕಗಳನ್ನ ರಚನೆ ಮಾಡಿದ್ದಾರೆ ಅನಿಸುತ್ತೆ. ಹಾಗೆ ಪ್ರತಿ ಮನುಷ್ಯನಿಗೂ ಕೂಡ ಮಾನಸಿಕ ನೆಮ್ಮದಿ ಬಹಳ ಮುಖ್ಯವಾಗುತ್ತಲ್ವ. ಮನಸ್ಸಿಗೆ ನೆಮ್ಮದಿಯಾಗಿತ್ತು ಅಂದರೆ ನಾವು ಕೂಡ ಆ್ಯಕ್ಟಿವ್ ಆಗಿರ್ತೀವಿ. ನಾನು ನಿಜವಾಗ್ಲೂ ಬೆಂಗಳೂರಲ್ಲಿ ಕಾಯಿಲೆ ಆಗಿಬಿಟ್ಟಿದೆಯೇನೋ, ನನಗೆ ಒಂಥರ ನೆಮ್ಮದಿನೇ ಇಲ್ವೇನೋ, ನನಗೆ ಪ್ರತಿದಿನ ಪ್ರೆಷರು, ಪ್ರತಿದಿನ ಹಿಂಸೆ ಅಂತ ಆಗೋದು, ಒಂಥರ ನೆಮ್ಮದಿನೇ ಇಲ್ವೇನೋ, ನನಗೆ ಖುಷಿಯಾಗೇ ಇಲ್ವೇನೋ ನನ್ನ ಲೈಫು, ಯಾಕಪ್ಪ ಹೀಗಿದೆ ನನ್ನ ಲೈಫು, ಯಾರಿಗೆ ಬೇಕಪ್ಪ ಈ ಒಂದು ಜೈಲು, ಈ ಬಂಧನದಿಂದ ಯಾವತ್ತಪ್ಪ ನಾನು ತಪ್ಪಿಸ್ಕೊಂಬರ್ತೀನಿ ಅಂತಲೇ ಅನಿಸೋದು ಫ್ರೆಂಡ್ಸ್. ನಂಗೆ ನಿಜವಾಗ್ಲೂ ಹಂಗೆ ಅನಿಸೋದು. ಏಕೆಂದರೆ ನಾನು ಯಾವ ಥರ ಅಂತಂದರೆ, ನನಗೆ ಅನಾವಶ್ಯಕವಾಗಿ ಹೊರಗಡೆ ಓಡಾಡೋಕ್ಕೆ ಇಷ್ಟ ಆಗಲ್ಲ. ಹೊರಗಡೆ ಓಡಾಡಿ ಸುಮ್ಮನೆ ಅನಾವಶ್ಯಕ ಹಣ ಖರ್ಚು ಮಾಡೋದು ನನಗೆ ಇಷ್ಟ ಆಗಲ್ಲ. ನನ್ನ ಮನಸ್ಥಿತಿ ಹೀಗಿರುತ್ತೆ. ಹಿಂಗೆ ಹೊರಗಡೆ ಹೋಗ್ತೀವಿ ಅಂದರೆ ಏನಾದರೂ ನೋಡಿ ಏನಾದ್ರು ತರಬೇಕು, ಏನಾದ್ರು ಮಾಡಬೇಕು ಅಂದ್ರೆ ಸುಮ್ಮನೆ ಹಣಕಾಸು ವ್ಯರ್ಥ. ಅಲ್ಲೋದ್ವಿ ಇಲ್ಲೋದ್ವಿ, ಬಸ್ಗೋದ್ವಿ, ಅದಕ್ಕೋದ್ವಿ ಇದಕ್ಕೋದ್ವಿ, ದುಡ್ಡು ಖರ್ಚು ಮಾಡಿಕೊಂಡು ಅದೆಲ್ಲ ಕಷ್ಟ. ನಮಗೆ ಇರುವಂಥ ಆದಾಯ ತುಂಬ ಕಡಿಮೆ ಇರೋದ್ರಿಂದ ಆ ಕಡಿಮೆ ಆದಾಯದಲ್ಲಿ ಎಲ್ಲದನ್ನು ಕೂಡ ನಾವು ಮೇಂಟೈನ್ ಮಾಡಬೇಕಾಗಿದ್ದಾಗಿಂದ ಒಂದಷ್ಟು ಸ್ಯಾಕ್ರಿಫೈಸು, ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಬಿಟ್ಟಿದ್ದು ಕೂಡ ಉಂಟು. ಅದೆಲ್ಲದನ್ನು ಕೂಡ ಬಿಟ್ಟು ಬದುಕನ್ನು ಸರಿಯಾದ ರೀತಿ ರೂಪಿಸ್ಬೇಕು ಅಂತ ಯೋಚಿಸಿದ್ದು ಕೂಡ ನಾನು ಉಂಟು. ಹಾಗಾಗಿ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೆ ಆಯಿತು ನಾನಾಯಿತು ಅನ್ನೋ ಥರನೇ ಇದ್ದೆ. ಅದೊಂದೊಂದು ಸತಿ ನನಗೆ ಅನಿಸೋದು, ಇದೇನೋ ಜೈಲಲ್ಲಿ ಇದ್ದೀನೇನೋ ಅನ್ನೋದು ಫೀಲ್ ಕೊಡೋದು. ಆ ಥರ ಅನಿಸಿದಾಗ ಸುಮ್ಮನೆ ಅಲ್ಲಿ ಕೆಳಗಡೆ ಹೋಗಿ ಏನೋ ಒಂದು ತರಕಾರಿ ತರೋದು, ಇಲ್ಲ ಏನೋ ಟ್ಯೂಷನ್ ಹತ್ರ ಹೋದೇನೋ, ಇಲ್ಲ ಒಂದು ಸ್ವಲ್ಪ ಸ್ಕೂಲ್ ಹತ್ರ ಹೋದೇನೋ, ಅಷ್ಟೇ ಹೋಗಿ ಎಲ್ಲಾದರೂ ಒಂದು ದಿವಸ ಅಪರೂಪಕ್ಕೆ ನನಗೆ ಪಾರ್ಕ್ ಹತ್ರ ಹೋಗ್ತಾಯಿದ್ದೆ. ಅದರಲ್ಲೂ ಒಬ್ಬಳೇ ಹೋಗಿ ನನಗೆ ಸ್ವಲ್ಪ ಒಬ್ಬಳು ಹೋಗೋಗಿ ಸುಮ್ಮನೆ ಓಡಾಡೋದು, ಕೂತ್ಕೊಳ್ಳೋದು ಅದೆಲ್ಲ ನಂಗೆ ಚೂರು ಕಷ್ಟ. ಜೊತೆಗೆ ಬೇಕು, ತನು ಜೊತೆಗಿರಬೇಕು, ಇಲ್ಲ ನನ್ನ ಹಸ್ಬೆಂಡ್ ಇರಬೇಕು. ನನ್ನ ಹಸ್ಬೆಂಡು ದುಡಿಮೆಯಿಂದ ಓಡೋಗೋರು, ದುಡಿಬೇಕಲ್ಲ ಅಂತ ಅವರು ಅಲ್ಲಿ ಹೋಗೋರು, ಅವ್ರದ್ದೇ ಆದಂಥ ಕಷ್ಟಗಳು ಅವರಿಗಿತ್ತು. ಸೊ ಹಂಗಾಗಿ ನನಗೆ ಒಬ್ಬಳೇ ಹೋಗೋದಕ್ಕೆ ಕಷ್ಟ ಆಗೋದು. ಇನ್ನು ತನುಗೆ ಪಾಪ ಅವಳದೇ ಆದಂಥ ಸ್ಕೂಲು, ಟ್ಯೂಷನು, ಅವಳದು ಓದು ಬರೋದು, ಹೋಮ್ವರ್ಕು ಅದು ಇದು ಅಂತ ಅವಳದಿತ್ತು. ಹಾಗಾಗಿ ನನಗೆ ಮನೆಯೇ ಜೈಲಾಗೋದಕ್ಕೆ ಶುರು ಆಗ್ಬಿಡ್ತು. ಈ ಮಧ್ಯದಲ್ಲಿ ಸ್ವಲ್ಪ ವೀಡಿಯೋಸ್ಗಳು ಕೂಡ ಕಡಿಮೆ ಮಾಡಿದೆ. ನನಗೆ ವ್ಲಾಗ್ಗಳು ಕೂಡ ಮಾಡೋವಂಥ ಇಂಟ್ರೆಸ್ಟ್ ಇರಲಿಲ್ಲ. ಅದ್ರ ಜೊತೆಗೆ ಈ ಥರದ್ದೆಲ್ಲ ಆಯಿತು. ಸ್ವಲ್ಪ ಹಸ್ಬೆಂಡ್ ಹೆಲ್ತ್ ಅಪ್ಸೆಟ್ಟು ಈ ಥರದ್ದೆಲ್ಲ ಆಗಿದ್ದರಿಂದನೂ ಕೂಡ ಸ್ವಲ್ಪ ಕಷ್ಟ ಅನಿಸೋದಕ್ಕೆ ಶುರುವಾಗಿತ್ತು. ಸೊ ದೇವ್ರ ದಯೆ, ಎಲ್ಲರ ಪ್ರೀತಿ, ಮತ್ತು ಇವಾಗ ನನಗೂ ಕೂಡ ಹೊಸ ಹುಮ್ಮಸ್ಸು ಬಂದಿದೆ. ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತಿದೆ. ನನ್ನ ಲೈಫ್ ಸ್ಟೈಲು, ನನ್ನ ಜರ್ನಿ ಏನಿರುತ್ತೆ ಅದು. ಒಂದಷ್ಟು ಜನರು ಅದು ಇದು ಕಂಟೆಂಟ್ ವೀಡಿಯೋಗಳನ್ನ ಕೊಡಿ ಹಾಗೆ ಹೀಗೆ ಅಂತ ಕೇಳ್ತಾ ಇದ್ದಾರೆ. ಕಂಟೆಂಟ್ ವೀಡಿಯೋ, ಇನ್ನೊಂದು ಥರ ವೀಡಿಯೋಗಳನ್ನ ನಿಮಗೆ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಮಾಡಬೇಕು ಅಂತ ಯೋಚಿಸ್ತೀನಿ. ಬಟ್ ನನಗೂ ಅದಕ್ಕೆಲ್ಲ ಯೋಚನೆ ಮಾಡೋಷ್ಟು ಸಮಯ ಸಿಗ್ತಾಯಿಲ್ಲ. ಈಗ ಏನೆಲ್ಲ ವೀಡಿಯೋಸ್ ಇದೆ, ಈ ವೀಡಿಯೋಸ್ ಎಲ್ಲ ಫಸ್ಟು ನಿಮಗೆ ಶೇರ್ ಮಾಡಿಬಿಟ್ಟು ಅದಾದಮೇಲೆ ಇನ್ನೂ ಹೊಸ ರೀತಿ ಕಂಟೆಂಟ್ಗಳನ್ನ ಯೂಸ್ ಮಾಡ್ತೀನಿ. ಅಂದರೆ ನನ್ನ ವೀಡಿಯೋಸ್ಗಳಲ್ಲಿ ಹೊಸ ಕಂಟೆಂಟ್ಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ದಿನಚರಿಯಲ್ಲೇ ಕೂಡ ಸಾಕಷ್ಟು ಇನ್ನು ಮುಂದೆ ಸಾಕಷ್ಟು ಹೊಸತನ ಇರುತ್ತೆ. ಹೊಸ ಜಾಗಗಳು, ನಾನು ಓಡಾಡೋ ಅಂಥದ್ದು, ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಅದನ್ನು ಹಾಗೆ ಒಂದು ಲೈಫ್ ಬುಕ್ ಥರ ನಿಮ್ಮ ಜೊತೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಮನೆ ಕೆಲಸಗಳು ಅಂದರೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿದ್ದಾಯಿತು. ಅದೆಲ್ಲ ಆದಮೇಲೆ ಬೆಳಗ್ಗೆನೇ ಗುಡಿಸಿದ್ದೆ, ಒರೆಸಿರಲಿಲ್ಲ. ಹೀಗೆಲ್ಲ ಮತ್ತೊಂದು ಸತಿ ಸ್ವಲ್ಪ ಗುಡಿಸ್ಕೊಂಡು
ಸ್ವಲ್ಪ ಹಾಗೇ ಒರೆಸ್ತಾ ಇದ್ದೀನಿ. ಸೊ ಒರೆಸ್ಬಿಟ್ಟು ಇನ್ನು ಸ್ನಾನ ಪೂಜೆ ಅಂತೆಲ್ಲ ಕೆಲಸಗಳಿದೆ, ಅದೆಲ್ಲವನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗು ಗಟ್ಟಲೆ ಇದೆ. ನಾನು ಇಷ್ಟು ಸ್ಪೀಡ್ ಓಡಿಸಿದ್ರು ಕೂಡ ಎಲ್ಲ ವಿಡಿಯೋಗಳು ಕೂಡ ಡಿಲೀಟ್ ಮಾಡೋವಷ್ಟು ಮನಸ್ಸಿರಲಿಲ್ಲ. ಹಾಗಾಗಿ ಇದ್ರ ಜೊತೆಗೆ ನೀವು ಕೇಳಿದಂಥ ಪ್ರಶ್ನೆಗಳು ನನಗೆ ಹೇಳಬೇಕು ಅನಿಸಿದ್ದು, ನನ್ನ ಮನಸ್ಥಿತಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ಕೂಡ ಹೇಳಿದ್ದೀನಿ. ಸೊ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇದೇ ಥರ ನನ್ನ ಮೇಲಿರಲಿ, ನನ್ನ ಕುಟುಂಬದ ಮೇಲಿರಲಿ, ಯಾರೆಲ್ಲ ದೊಡ್ಡವರಿದ್ದೀರಾ ನಿಮ್ಮ ಆಶೀರ್ವಾದ ನನ್ನ ಮಗಳ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.